ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂಗ್ರ್ಯಾಚುಲೇಷನ್ಸ್ ಕಂದ. ಥ್ಯಾಂಕ್ ಯು. ಯಾಕೆ ವಿಶ್ ಮಾಡ್ತಿದ್ಯಾ ಸಾರಥಿ? ನೀನು ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀಂತಲ್ಲ ಅದಕ್ಕೆ. ಟೈಮ್ ಕೊಟ್ಟಿದ್ದೆ ಇನ್ನೂ ಚೆನ್ನಾಗಿ ಬರೀತಿದ್ದೆ ಸಾರಥಿ. ಹೌದಾ, ಹೋಗ್ಲಿ ಬಿಡು ಕಂದ, ನೆಕ್ಸ್ಟ್ ಟೈಮು ಬೇಗ ಬೇಗ ಬರಿ, ಸರಿನಾ? ಕಂದ, ಅಜ್ಜಿ ತಾತ ನಿನ್ಗೋಸ್ಕರ ಮೇಲ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ನಿನ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಂತೆ. ಅದಕ್ಕಿಂತ ಮುಂಚೆ ನಮ್ಮ ಪುಟ್ಟಿ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನಾನಿವತ್ತು ಪಾಯಸ ಮಾಡಿದ್ದೀನಿ, ಅದನ್ನ ತಿನ್ಬೇಕು. ಪಾರು, ಕಡಲಿ ಎಲ್ಲಿ ಕಂದ? ಆನು ಪಾಯಸನ ನಂಗೆ ಬೇಡ. ಯಾಕೆ ಪುಟ, ನಿನಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಇಷ್ಟನೇ, ಆದ್ರೆ ಬೇಡ. ಯಾಕೆ ಕಂದ? ನನಗೆ ಒಟ್ಟೆ ಹಸಿಟ್ಟಿಲ್ಲ. ಬಂಗಾರಿ, ದೊಡ್ಡಪ್ಪಂಗೋಸ್ಕರನಾದ್ರೂ ಸ್ವಲ್ಪ ತಿನ್ನು ಕಂದ. ಪುಟ್ಟಿ, ನಮ್ಮ ಆದಿ ಕಷ್ಟ ಆದ್ರೂ ತುಂಬಾ ಇಷ್ಟಪಟ್ಟು ನಿನ್ಗೋಸ್ಕರ ಪಾಯಸ ಮಾಡಿದಾನೆ. ಒಂದೇ ಒಂದ್ ಸ್ಪೂನ್ ತಿನ್ನಮ್ಮ. ಯಾರು ನಂಗೆ ಬಲವಂತ ಮಾಡಬೇಡಿ. ಪಾರು, ನನ್ನನ್ನ ಕೆಳಗಿಳಿಸು. ಛೇ, ಎಂಥ ಕೆಲಸ ಮಾಡಿದೆ ನಾನು. ಮಗು ಕೇಳ್ತು ಅಂದ ಕೂಡಲೇ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬ ಪಾನಿಪುರಿ ಕೊಡಿಸ್ಬಿಟ್ಟೆ, ಅದು ತಿನ್ಬಿಡ್ತು. ಆದರೆ ಇಲ್ಲಿ ಪಾಪ ದೊಡ್ಡ ಯಜಮಾನರು ಇಷ್ಟಪಟ್ಟು ಮಾಡಿದ ಪಾಯಸನ ಮಗು ಒಂಚೂರು ತಿನ್ನಲಿಲ್ವಲ್ಲ. ಪುಟಾಣಿ, ಕೈ ಕೊಡು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸ್ಕೂಲಲ್ಲಿ ಫಸ್ಟ್ ಬಂದ್ಬಿಟ್ಟಿದೀಯಂತೆ. ಪುಟಾಣಿ, ನಾನು ನಿಂಗೊಂದು ಮಾತು ಹೇಳ್ತೀನಿ ಕೇಳು. ನೀನು ಫಸ್ಟ್ ಬರಬೇಕು ಅಂತ ಓದಬೇಡ. ನಿನಗೇನು ಗೊತ್ತಿರುತ್ತೋ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರೀಬೇಕು, ಓಕೆನಾ? ನಾನು ಹೇಳಿದ್ದೇನು ಗೊತ್ತಾಗ್ಲಿಲ್ಲ ಅಲ್ವಾ ನಿನಗೆ? ಹೋಗ್ಲಿ ಬಿಡು, ನೀನ್ ಬೆಳೀತಾ ಬೆಳೀತಾ ನಿನ್ಗೆಲ್ಲ ಅರ್ಥ ಆಗುತ್ತೆ. ತಗೋ. ನಮ್ ಪುಟಾಣಿ ಫಸ್ಟ್ ಬಂದಿದ್ದಕ್ಕೆ ಪುಟಾಣಿಗೆ ಏನ್ ಕೊಡೋಣ? ಗಿಫ್ಟ್ ಕೊಡೋಣ. ತಗೋ ಪುಟಾಣಿ. ಥ್ಯಾಂಕ್ ಯು. ಮತ್ತೆ ಗಿಫ್ಟ್ ಏನು ಅಂತ ಕೇಳಲೇ ಇಲ್ಲ ನೀನು. ಇದೊಳಗಡೆ ಏನು ಉಂಟು ಅಜ್ಜಿ? ಅಜ್ಜನ ಹತ್ರ ಕೇಳು. ಇದಲ್ಲೇನಿದೆ? ಇದರಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ರಾಮಾಯಣ. ಅದು ಒಂದು ಮಹಾಕಾವ್ಯ. ಇದರಲ್ಲಿ ತುಂಬ ಕಥೆಗಳಿದೆ. ಆ ಕಥೆಗಳಲ್ಲಿ ಸಣ್ಣ ಸಣ್ಣ ಮೌಲ್ಯಗಳಿದೆ. ಅದನ್ನು ನೀನು ಓದಿ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀನು ತುಂಬ ಗುಡ್ ಗರ್ಲ್ ಆಗ್ತೀಯ. ಆದರೆ ಈಗ ಈ ಕಥೆಗಳು ನೀನು ಓದಿದ್ರೆ ನಿನಗೆ ಅರ್ಥ ಆಗಲ್ಲ. ನೀನು ಬೆಳೀತಾ ಬೆಳೀತಾ ದೊಡ್ಡವಳಾಗ್ತೀಯಲ್ಲ, ಆಗ ನಿನಗೆಲ್ಲ ಅರ್ಥ ಆಗುತ್ತೆ. ಸದ್ಯಕ್ಕೆ ಇದನ್ನ ಜೋಪಾನವಾಗಿ ಇಟ್ಕೊ. ಪುಟಾಣಿ, ಈ ರಾಮಾಯಣನ ಆಮೇಲೆ ನಿನ್ಗೊಂದು ದಿವಸ ಅಜ್ಜನೂ ಕತೆ ಹೇಳ್ತಾರೆ, ನಾನು ಹೇಳ್ತೀನಿ, ಪಾರುನು ಹೇಳ್ತಾಳೆ, ಸಾರ್ಥಿನೂ ಹೇಳ್ತಾರೆ, ಓಕೆನಾ?
ಏನಿವತ್ತು ಇಷ್ಟೊತ್ತಾದರೂ ಈ ಜನನಿ ಮನೆಗೆ ಬಂದಿಲ್ವಲ್ಲ? ಬರಲಿ ಇವತ್ತು ಅದೆಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ಅವಳು ಬರ್ತಿದ್ದ ಹಾಗೆ ಆ ಪಾರ್ವತಿ ಜನನಿಗೆ ಕೊಟ್ಟಿದ್ದ ಮಾತನ್ನ ಮರೆತು ಆ ವಿಷಯನ ಎಲ್ರಿಗೂ ಹೇಳ್ಕೊಂಡಿರೋದ್ರ ಬಗ್ಗೆನೂ ಹೇಳ್ತೀನಿ. ಹಾಗೆ ಜನನಿ ಮಾಡಬೇಕಾಗಿದ್ದ ಸೈನ್ನ ಆ ಪಾರ್ವತಿನೇ ಮಾಡಿದ್ಲು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಉದಾಹರಣೆ ಕೇಳಿದ್ದೆ ಅಲ್ವಾ? ಬಾ, ಇವತ್ತು ನಾನು ನಿನಗೆ ಸಾಕ್ಷಿನೇ ತೋರಿಸ್ತೀನಿ. ಅರೆ ಜನನಿ, ಏನಮ್ಮ ನೀನು? ನಾನು ನಿನಗೆ ಬೆಳಗ್ಗೆಯಿಂದ ಅಷ್ಟೊಂದು ಸಲ ಫೋನ್ ಮಾಡಿದ್ದೀನಿ, ನೀನು ನೋಡಿದ್ರೆ ನಾನು ಫೋನೇ ತೆಗಿಲಿಲ್ವಲ್ಮ? ಫೋನ್ ತೆಗಿಲಿಲ್ಲ ಅಂದರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ ಅಲ್ವಾ ಚಿಕ್ಕಮ್ಮ? ಸರಿ ನೋಡಮ್ಮ, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಅಯ್ಯೋ ಏನು ಚಿಕ್ಕಮ್ಮ ನೀವು? ಈಗ ತಾನೇ ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗ್ತಿದೆ ನನಗೆ. ಬಂದ ತಕ್ಷಣ ಶುರು ಮಾಡ್ಕೊಳ್ತಿದ್ದೀರಲ್ಲ. ಅಯ್ಯೋ ಅದು ಹಾಗಲ್ಲಮ್ಮ, ನಾನು ನಿನ್ನ ಜೊತೆ ಈಗ ಏನು ಹೇಳಬೇಡಿ ಚಿಕ್ಕಮ್ಮ, ಕೇಳಿಸ್ಕೊಳ್ಳೋ ತಾಳ್ಮೆ ನನಗಂತೂ ನಿಜವಾಗ್ಲೂ ಇಲ್ಲ. ನಂಗೆ ತುಂಬ ಹಸಿವಾಗ್ತಿದೆ, ನಾನು ಊಟ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಪ್ಪ, ನೀನಾದರೂ ಪಾಯಸ ತಿನ್ನಪ್ಪ. ಬೇಡಮ್ಮ. ಯಾಕಪ್ಪ? ಊಟ ಆದ್ಮೇಲೆ ತಿಂತೀಯಾ? ಇಲ್ಲಮ್ಮ, ಯಾಕೋ ಪಾಯಸ ತಿನ್ನೋ ಮನಸ್ಸಿಲ್ಲ. ಯಾಕೆ ಸರ್ತಿ? ನಮ್ಮ ಪುಟಾಣಿ ತಿಂದಿಲ್ಲ ಅಂತ ನೀವು ತಿಂತಾ ಇಲ್ವಾ? ಇಲ್ಲ ದೊಡ್ಡ ಯಜಮಾನ್ರೆ, ನೀವು ಅಷ್ಟು ಪ್ರೀತಿಯಿಂದ ಮಾಡಿದ ಪಾಯಸನ ಮಗು ತಿಂದೇ ಇರೋದಕ್ಕೆ ನಾನೇ ಕಾರಣ ದೊಡ್ಡ ಯಜಮಾನ್ರೆ. ನೀವು ಕಾರಣನಾ? ಏನು ಹೇಳ್ತಾ ಇದ್ದೀರಾ ಸರ್ತಿ? ಹೌದು, ಮಗು ಸ್ಕೂಲಿಂದ ಬರುವಾಗ ಮೊದಲನೇ ಸಲ ಏನಾದರೂ ತಿನ್ನಬೇಕು ಅಂತ ಬಾಯ್ಬಿಟ್ಟು ಕೇಳ್ತು ನನ್ನ. ನನಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ, ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ದೆ. ಹೊಟ್ಟೆ ತುಂಬ ತಿಂದು ಖುಷಿ ಪಡ್ತು. ಒಳ್ಳೆ ಕೆಲಸನೇ ಮಾಡಿದಿರ ಸಾರ್ತಿ. ನೀವು ಬೇಜಾರು ಮಾಡ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಪಾಪ ನಾನು ಪಾಯಸ ಮಾಡಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಹೇಳಿ? ಇವಾಗ ಪಾಯಸ ತಿಂದು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನೀವಿಬ್ರು ತಿಂದಿಲ್ಲ ಅಲ್ವಾ? ಮಗು ತಿಂದೆ ನಾವೇಗೆ ತಿನ್ನೋದಕ್ಕಾಗತ್ತೆ ಹೇಳಿ? ಮತ್ತೆ ನೀವೇ ತಿಂದೆ ನಾನು ಹೇಗೆ ತಿನ್ನಲಿ? ನಾನ್ ಪಾಯಸ ತಿಂತೀನಿ. ಬಂಗಾರಿ, ನೀನು ಪಾಯಸ ತಿಂತೀಯಾ? ಹಾಕೊಡ್ಲಾ? ಯಾಕೋ ತುಂಬಾ ಹೊಟ್ಟೆ ಹಸಿತಿದೆ. ಹಸಿವಾಗ್ತಿದೆಯಾ? ಅಲ್ಲ ಬಂಗಾರಿ, ಹೊರಗಡೆ ಹೊಟ್ಟೆ ತುಂಬ ಪಾನಿಪುರಿ ತಿಂದಿಯಲ್ಲ, ಆಗಲೇ ಹಸಿವಾಗ್ತಿದೆಯಾ? ಅಯ್ಯೋ ಅಂಬರಿ ತಾತ, ಏನ್ ತಾತ ನೀವು? ಅಲ್ಲಿ ತಿಂಡಿನ ಯಾರಿಗೂ ಹೇಳ್ಬೇಡ ಅಂದ್ರೆ ಈಗ ನೀವೇ ಹೇಳ್ಬಿಟ್ರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.